ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಆಯಿತಾ, ಬೆಳಿಗ್ಗೆ 10:00ವರೆಗೆ ಕರೆಂಟ್ ಹೋಗಿದೆ ಸರಿಯಾಗಿ. ಆ್ಯಂಡ್ ಕರೆಂಟ್ ಇರಲಿಲ್ಲ, ಹಾಗೆ ಪದಾರ್ಥ ಏನು ಮಾಡಿಲ್ಲ. ಪದಾರ್ಥ ಇತ್ತು ನಿನ್ನೆ ಸಂಜೆ ಸೌತೆಕಾಯಿ ಸಾಂಬಾರು ಮಾಡಿದ್ವಿ ಆಯಿತಾ. ಬಟ್ ಇವಾಗ ಮಧ್ಯಾಹ್ನಕ್ಕೆ ಅದು ಬೇಡ ಅಂತ ಅನ್ನಿಸ್ತಾ ಇದೆ, ಸ್ವಲ್ಪ ಇದೆ ಅಷ್ಟೇ. ಹಾಗೆ ಮನೆ ಹತ್ರ ಸ್ವಲ್ಪ ವಿಟಮಿನ್ ಸೊಪ್ಪಿತ್ತು, ಅದನ್ನು ಇವಾಗ ಸಾರು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವಿಟಮಿನ್ ಸೊಪ್ಪಿನ ಸಾರನ್ನು ನೀವೆಲ್ಲ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಕೆಲವರಿಗೆ ಈ ಸೊಪ್ಪಿನ ಸಾರು ಗೊತ್ತೇ ಇರೋದಿಲ್ಲ ಆಯಿತಾ. ನನ್ನ ಹಸ್ಬೆಂಡಿಗೆ ಒಂದ್ಸಲ ಫಸ್ಟ್ ಟೈಮ್ ಮಾಡಿ ಕೊಟ್ಟಿದ್ದೆ, ಅದಕ್ಕೆ ಎಂಥ ಸೊಪ್ಪೆಲ್ಲ ತಿಂತೀರಾ ಅಂತ ಹೇಳಿದರು ಆಯಿತಾ. ಸೊ ಹಾಗೆ ಇವತ್ತು ಮಾಡುವ, ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ವಿಟಮಿನ್ ಸೊಪ್ಪಿನ ಸಾರಿಗೆ ಏನೆಲ್ಲ ತಗೊಂಡಿದ್ದೀನಿ ನೋಡಿ. ವಿಟಮಿನ್ ಸೊಪ್ಪು ಮತ್ತು ಪೇರಳೆ ಕುಡಿ ಎಲ್ಲ ಹಾಕಿದ್ದಾರೆ ಆಯಿತಾ ಅಮ್ಮ. ಮತ್ತು ಇದು ಪುನರ್ಪುಳಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಮತ್ತು ಏನೆಲ್ಲ ಬೇಕು ಅಂತ ಹೇಳಿ ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ ಸಾರು, ನನಗಂತೂ ತುಂಬ ಇಷ್ಟ. ಸ್ವಲ್ಪ ತಂಪು ಕೂಡ ಆಯಿತಾ, ದೇಹಕ್ಕೆ ತುಂಬ ಒಳ್ಳೆಯದು ಈ ಒಂದು ಸೊಪ್ಪಿನ ಸಾರು. ಸೊ ಇವಾಗ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಫಸ್ಟ್. ಬನ್ನಿ ಫ್ರೈ ಮಾಡ್ಕೊಳ್ವ ಆಯ್ತು ಇವಾಗ. ನೋಡಿ, ಇದೇ ವಿಟಮಿನ್ ಸೊಪ್ಪು, ಇದಕ್ಕೆ ನಾವು ವಿಟಮಿನ್ ಸೊಪ್ಪು ಅಂತ ಹೇಳ್ತೀವಿ. ನೀವು ಎಂತ ಹೇಳ್ತೀರ ಅಂತೇಳಿ ಗೊತ್ತಿಲ್ಲ ಆಯಿತಾ. ಬೇಸರು ಬೇರೆ ಏನಾದರೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಇದು ಪುನರ್ಪುಡಿದ್ದು ಸೊಪ್ಪು. ಆ್ಯಂಡ್ ಚಿಕ್ಕದೊಂದು ಗಿಡ ಇತ್ತು ನೇರಳೆದ್ದು, ಅದರದ್ದು ಕುಡಿ ಹಾಕಿದ್ದಾರೆ ಅಮ್ಮ. ಮತ್ತು ಸ್ವಲ್ಪ ಪೇರಳೆದ್ದು ಕುಡಿ, ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ನೀರುಳ್ಳಿ, ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳುವ ಆಯಿತಾ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಇದಕ್ಕೆ ಇವಾಗ ಇಷ್ಟು ಸೊಪ್ಪನ್ನು ಹಾಕ್ಕೊಳ್ಳುವ. ನೀರುಳ್ಳಿ ಹಾಕ್ಕೊಂಡಿದ್ದೀನಿ ಆಯಿತಾ, ಸ್ವಲ್ಪ ಕೊಟ್ಟಿಗೆ ಅಂತ ನೋಡಿ. ಇದನ್ನು ಚಂದ ಮಾಡಿ ಈ ಥರ ಫ್ರೈ ಮಾಡ್ಕೊಳ್ಳುವ. ಇದಕ್ಕಿಲ್ಲ ನೋಡಿ, ಸ್ವಲ್ಪ ಮೆಣಸು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ಫ್ರೈ ಮಾಡ್ಕೊಳ್ಳುವ. ಬೇರೆ ಬೇರೆ ಫ್ರೈ ಮಾಡ್ಕೊಳ್ಬೋದು, ಕರೆಂಟ್ ಹೋದರೆ ಕಷ್ಟ ಅಂತೇಳಿ ಒಟ್ಟಿಗೆ ಮಾಡ್ಕೊಂಡು. ಇದಕ್ಕೆ ತೆಂಗಿನಕಾಯಿ ತುರಿ, ಈ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಫ್ರೈ ಮಾಡಿಕೊಂಡು ರುಬ್ಬಿ ಕುದಿಸಿದ್ರೆ ವಿಟಮಿನ್ ಸೊಪ್ಪಿನ ಸಾರು ರೆಡಿ ಆಗುತ್ತೆ ಆಯಿತಾ. ಸೊಪ್ಪು ಜಾಸ್ತಿ ಇದ್ದರೆ ಒಳ್ಳೆಯದಾಗ್ತದೆ, ಕಲರ್ ಬರ್ತದೆ. ಬಟ್ ಇದು ಕಾಯಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಕಾಣ್ತದೆ, ನೋಡು ಕಲರ್ ಬಂದಷ್ಟು ಬರ್ತದೆ ಆಯಿತಾ. ಇವಾಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೋದು. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ, ಬೇಕು ಅಂತಾದರೆ ಹಾಕ್ಬೋದು ಅಷ್ಟೇ, ಯಾಕಂದರೆ ಪುನರ್ಪುಳಿ ಸೊಪ್ಪು ಹಾಕಿದ್ದೇವಲ್ಲ ಸ್ವಲ್ಪ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋ. ಇಲ್ಲಿ ನೋಡಿ, ಈ ಥರ ಕಲರ್ ಬಂದಿದೆ, ಕಲರ್ ಏನೋ ಚೆನ್ನಾಗಿ ಬಂದಿದೆ. ಸ್ವಲ್ಪ ಇತ್ತಲ್ವ ಸೊಪ್ಪು, ಅದ್ರ ಪರವಾಗಿಲ್ಲ. ಇವಾಗ ಇದನ್ನು ಕುದಿಯೋದಕ್ಕೆ ಇಡುವ ಆಯಿತಾ. ಮಗ ನೋಡಿ ಸ್ವಲ್ಪ ಒಪ್ಪನೆ ಮಾತಾಡ್ಕೊಂಡಿದ್ದಾನಲ್ಲಿ. ಸೊ ಹಾಕಿ ಕುದಿಯೋದಕ್ಕೆ ಇಡುವ ಆಯಿತಾ. ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳುವ. ನೋಡಿ, ಇಷ್ಟು ನೀರು ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ, ಯಾಕಂದರೆ ಕುದಿಯುವಾಗ ಗಟ್ಟಿ ಆಗುತ್ತೆ ಅಲ್ವಾ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳುವ. ನೋಡಿ ಇಷ್ಟು ನೀರು ಮಾಡಿದೆ ಸಾಕು. ಇವಾಗ ಸದ್ಯಕ್ಕೆ ಚೆನ್ನಾಗಿ ಕುದಿಲಿ. ಇವಾಗ ಇದಕ್ಕೆ ಉಪ್ಪು ಹಾಕಬೇಕು ಆಯಿತಾ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡೆ. ಚೆನ್ನಾಗಿ ಕುದ್ರೆ ಒಗ್ಗರಣೆ ಬೇಕಾದರೆ ಹಾಕ್ಕೊಳ್ಬೋದು. ನೋಡು, ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಲಿ. ನೋಡಿ ಗಾಯ್ಸ್, ಚಂದ 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 ಕುದೀತಾ ಇದೆ, ಘಮ ಘಮ ಅಂತಿದೆ ವಿಟಮಿನ್ ಸೊಪ್ಪಿನ ಸಾರು. ಚಂದ ಕುದೀತಾ ಉಂಟಾಯ್ತಾ, ಸಾಕಂತ ಅನಿಸ್ತದೆ ಇಷ್ಟು ಕುದ್ದಿದ್ದು. ಇವಾಗ ಇದಕ್ಕೆ ಬೆಳ್ಳುಳ್ಳಿಯಲ್ಲಿ ಒಗ್ಗರಣೆ ಕೊಡುವ ಆಯಿತಾ. ನೋಡಿ ಗೈಸ್, ಒಗ್ಗರಣೆ ಕೂಡ ರೆಡಿ ಮಾಡಿಕೊಂಡೆ. ಫೈನಲಿ ಬಿಸಿ ಬಿಸಿಯಾಗಿರುವಂತಹ ವಿಟಮಿನ್ ಸೊಪ್ಪಿನ ಸಾರು ರೆಡಿ ಆಯಿತು. ನೋಡಿ ಎಷ್ಟು ಚೆಂದ ಆಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ ಮಾತ್ರ, ಟೇಸ್ಟ್ ಅವಾಗವಾಗ ನಾವು ಮಾಡ್ತಾ ಇರ್ತೀವಿ ಆಯಿತಾ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಸ್ಪೆಷಲ್ ಇಷ್ಟೇ. ಹಾಗೆ ವಿಟಮಿನ್ ಸೊಪ್ಪಿನ ಸಾರೆಲ್ಲ ಆಯಿತು, ಇನ್ನು ಊಟ ಮಾಡಬೇಕು. ಹಾಗೆ ಇವತ್ತಿನ ವ್ಲಾಗ್ ಒಂದು ಸಿಂಪಲ್ ರೆಸಿಪಿ ಆಯಿತಾ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಅದನ್ನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.